ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಡೈಲಿ ಬ್ಲಾಗ್ಗೆ ಸ್ವಾಗತ. ಸೊ ಬೆಳಗ್ಗೆ ನೋಡಿ ಯಾವ ರೇಂಜಿಗೆ ಸ್ವೆಟ್ ಆಗಿದ್ದೀವಿ ಅಂತೇಳಿ. ಸೊ ರೀಲ್ ಮಾಡೋಣ ಅಂತ ಬಂದ್ವಿ. ನಾನು ರಚ್ಚು ಸ್ವೆಟ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ರೀಲ್ ಎಷ್ಟು ಸಕ್ಸಸ್ ಆಗಿದೆ ಅಂತೇಳಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂತು ರೀಲು. ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ನೋಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಸಕ್ಕ ಸುಸ್ತಾಗೋಯ್ತು ಆ್ಯಕ್ಚುಲಿ. ನೋಡಿ ಯಾವ ರೇಂಜಿಗೆ ಬೇರ್ತೋಗಿದ್ದೀವಿ. ಇನ್ನೂ ಎಷ್ಟು ಗಂಟೆ ಗೊತ್ತಾ? 7:45 8 ಗಂಟೆ. ಹಾಂ, ಇವಾಗ 8 ಗಂಟೆ ಆಯಿತು. ನಾವು 7:45 ಹೋದ್ವಿ. 8 ಗಂಟೆ ಅಷ್ಟೆಲ್ಲ ಮುಗಿಸ್ಬಿಟ್ವಿ. ಸೊ ಇವತ್ತಿನ ಲಾಸ್ಟ್ ಡೇ ಇದು. ಸೊ ಇವತ್ತು ಹೊರಡ್ತೀವಿ. ಇವತ್ತು ಹೊರಟಿ ಇನ್ನೊಂದು ಬೇರೆ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ. ಸೊ ಆ ಪ್ಲೇಸ್ ಏನು, ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ, ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ. ಆ್ಯಂಡ್ ನೀವು ನೋಡಿ. ಆ್ಯಂಡ್ ಈ ಪ್ಲೇಸ್ ಬಗ್ಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ದೀರಾ. ರಚ್ಚೋ ಡ್ಯಾನ್ಸ್ ಮಾಡಿ ಸುಸ್ತಾಗಿದೆ ಅಲ್ಲ, ಈ ಪ್ಲೇಸ್ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ಹೌದಾ? ನನ್ನ ಬ್ಲಾಗ್ ನೋಡಿ, ನೆನ್ನೆ ನನ್ನ ಬ್ಲಾಗಲ್ಲಿ ಹಾಕಿದ್ದೀನಿ, ಮತ್ತು ಇವತ್ತು ನನ್ನ ಬ್ಲಾಗಲ್ಲಿ ಹಾಕ್ತೀನಿ. ಇಲ್ಲಿ ಪ್ರಾಪರ್ಟಿ ಎಲ್ಲ ಹೆಂಗಿದೆ ಅಂತ. ನಾನೆಲ್ಲ ರೂಮ್ಸ್ ಎಲ್ಲ ತೋರಿಸಿದ್ದೀನಿ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಅವ್ರ ಕಾಂಟ್ಯಾಕ್ಟ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಹೋಗೋರಿಗೆ ಮೆಸೇಜ್ ಮಾಡಿ. ಎಸ್. ಸೊ ಅಷ್ಟೇ ಗೈಸ್, ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ನಾವಂತೂ 2 ಡೇಸು ಯಾಕೆ ಇಷ್ಟು ನಿಧಾನಕ್ಕೆ ಹೋಗ್ತಿದೆ ಅನಿಸ್ತು. ಇಲ್ಲಿ ಬಂದಮೇಲೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ನೀವು ಕೂಡ ವಿಸಿಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ತುಂಬ ಚೆನ್ನಾಗಿದೆ ಪ್ಲೇಸು. ಬೀಚ್ ಹತ್ರನೇ ಇರೋದಕ್ಕೆ. ಬೀಚು, ಎದುರಿಗೆ ಪೂಲು, ಆಮೇಲೆ ಅಲ್ಲಿ ಹಟ್ ಹೌಸು ಎಲ್ಲನೂ ಅಲ್ಟಿಯಾಗಿದೆ. ಫ್ರೆಂಡ್ಸ್ ಜೊತೆ ಬಂದ್ರಂತೂ ಸಖತ್ ಮಜಾ ಮಾಡ್ಬೋದು. ಆ್ಯಂಡ್ ಸುತ್ತಮುತ್ತನೇ ಎಲ್ಲ ಪ್ಲೇಸಸ್ಗಳು ಇರೋದು, ತುಂಬ ದೂರನೂ ಏನಿಲ್ಲ. ಅಂದರೆ ಉಡುಪಿ ಸುತ್ತಮುತ್ತ ಏನೇನು ಪ್ಲೇಸಸ್ ಇದೆಯಲ್ಲ ಎಲ್ಲ ಇಲ್ಲೇ ಸುತ್ತಮುತ್ತನೇ ಇರೋದು. ತುಂಬ ಚೆನ್ನಾಗಿದೆ, ನೀವು ವಿಸಿಟ್ ಮಾಡಿ. ಸೊ ನೋಡಿ, ಇವತ್ತು ಕ್ಯಾಮ್ರಾಮ್ಯಾನು ಪವರ್ ಪಿಂಕಿ ಆಗಿದ್ಲು ನಮಗೆ. ಯಾರೆತ್ತ ಮಗಳು ನಮಗಾಗಿ ಬಂದಳು. ನಮ್ಗೋಸ್ಕರ 7 ಗಂಟೆ ಆದರೂ ನನ್ನ ಪಿಂಕಿನ ಜಾಸ್ತಿ ಹಿಂಸೆ ಕೊಡಲ್ಲ ಗೈಸ್. ನಾನು ಕೊಡಲ್ಲ. ಅದೇ ಅಲ್ಲ, ಟ್ರಿಪ್ಪಿಗೆ ಬಂದಾಗಿಂದ ನಾವು ಯಾರು ಹಿಂಸೆ ಕೊಡಲ್ಲ. ಟ್ರಿಪ್ಪಿಗೆ ಬಂದಾಗ ಪಿಂಕಿ ತುಂಬ ಏನಂತಾರೆ, ಸ್ವಲ್ಪ ಮನಃಶಾಂತಿಯಿಂದ ಶಾಂತಿಯಾಗಿರ್ಲಿ ಅಂತ ನಂಗೆ ಇಷ್ಟ. ಪಾಪ ಬೆಳಿಗ್ಗೆ ಕರ್ಕೊಂಡೋಗಿ ಅವಳನ್ನ ಸುಸ್ತು ಮಾಡಿ ಎಲ್ಲ ಮಾಡಲ್ಲ ಗೈಸ್. ನಾವು ಒಳ್ಳೆ ಹುಡುಗಿ. ಅಲ್ಲಿ ನೆರಳಲ್ಲಿ ನಿಲ್ಸಿ ಶೂಟ್ ಮಾಡಪ್ಪಿ ಅಂತ ಶೂಟ್ ಮಾಡಕ್ಕೆ ಕ್ಯಾಮ್ರಾ ಕೊಟ್ಟಿದ್ವಿ ನೋಡಿ. ಹೌದು, ವಿಡಿಯೋ ಮಾಡಿ ವಿಡಿಯೋ ತಕ್ಷಣ ಕಳಿಸ್ತೀನಿ ನಾನು. ಪಿಂಕಿ, ನಿನ್ಗೆ ವಿಡಿಯೋ ಮಾಡೋದು ಯಾರು ಮಾಡೋದು ಇಷ್ಟ ಆಗುತ್ತೆ? ವಿಡಿಯೋ ಮಾಡ್ಕೊಡೋದು ಯಾರ್ದು ಇಷ್ಟ ಆಗುತ್ತೆ? ನಿಂಗೆ ವಿಡಿಯೋ ಶೂಟ್ ಮಾಡೋರು ಸುಷ್ಮಿತಾ ಅಕ್ಕ. ಎಡಿಟ್ ಮಾಡೋದು ಇಷ್ಟ. ನಾವೆಲ್ಲ ಫ್ರೀ ಆಫ್ ಕಾಸ್ಟ್ ನಾವು ಪಿಂಕಿಗೋಸ್ಕರ. ನಾನು ಮುಂಚೆ ತೊಳ್ಕೊತೀನಿ ಎಲ್ಲ. ಬಿಡು, ಕೈ ನೋಡಿ ಗೈಸ್, ಕಾಲು ತೊಳಿತಾಳೆ ಅಂತ ಒಳ್ಳೆ ಹುಡುಗ್ಬಿಡು. ತೊಳ್ಬಿಡ್ತೀನಿ. ಇಲ್ಲ, ಬಂದಿಲ್ಲ, ಬೆಳಗ್ಗೆನೆ ಮಾಡ್ಬಿಟ್ಟೆ. ನೋಡಿ ಗೈಸ್, ಇಲ್ಲಿ ಬಂದು ಈ ಕಾಲು ತೊಳ್ಕೊಂಡು ಇದಕ್ಕೂ ಹಾಕ್ಬಿಡಮ್ಮ. ಅಯ್ಯೋ ನೋಡಿ, ಯಾವಾಗಲೂ ಪ್ರತಿ ಸಲನೂ ತೊಳ್ಕೊಬೇಕು. ಈ ಮಣ್ಣ ಹತ್ರ ಇದ್ರೆ ಇದೊಂದು ಹಿಂಸೆ. ತೊಳ್ಕೊಂಬಿಡು ಬಾ. ಬೆಡ್ಡಲ್ಲಿ ಆಗುತ್ತೆ. ಪೂಲ್ ಎಷ್ಟು ಚೆನ್ನಾಗಿದೆ. ಸೊ ಈಗ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ರೈಟ್ ಹೇಳಬೇಕು ಇಲ್ಲಿಂದ. ಈಗ ರೈಟ್ ಹೇಳೋ ಸಮಯ ಆಗಿದೆ. ನಮ್ಮ ಹುಡುಗರನ್ನ ಬೇಗ ಹೋಗೋಣ ಅಂತ ಅಂದಿದ್ರು. ನಾವೇ ಮಲ್ಕಳಿ ಅಷ್ಟು ಬೇಗ ಬೇಡ, ಯಾಕಂದ್ರೆ ಅವ್ರು ಎದ್ರೆ ಆಮೇಲೆ ಯಾವ ವಿಡಿಯೋ ಮಾಡಬೇಕಾ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಬೈದ್ಬಿಡ್ತಾನೆ. ಅಲ್ಲ, ಅಲ್ಲೋಣ್ಣ ಬೈಯೋದಕ್ಕೆ ಒಂದು ಅರ್ಥ ಇರುತ್ತಕ್ಕ. ಬಿಕಾಸ್ ಅಲ್ಲೋಣ್ಣ ಒಂದು ಸ್ವಲ್ಪ ಬೇಗ ಎದ್ದು ರೆಡಿಯಾಗಿರ್ತಾರೆ. ಈ ನೋವಿನ 11 ಗಂಟೆಗೆ ಎದ್ಬಿಟ್ಟು 11:10ಕ್ಕೆ ಲೇಟ್ ಇರ್ತಾರೆ. ಅದಕ್ಕೆ ಗೈಸ್ ನಾವು ಮಾಡೋದು. ಅದಕ್ಕೆ ನಾವೇನು ಮಾಡಿದ್ವಿ, ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಷ್ಟು ಬೇಗ ಹೋಗ್ಬೇಕಾ, ಬೇಡಪ್ಪ ಅಷ್ಟು ಬೇಗ ಎದ್ದೋಳೋಣ ಅಂತೆಲ್ಲ ಅಂದ್ಬಿಟ್ಟು ಕಾಗೆ ಹರಿಸ್ಬಿಟ್ಟು ಮೆಲ್ಲಿಗೆ ವೀಡಿಯೋ ಮಾಡ್ಕೊಂಡಿದ್ವಿ. ಅವ್ರಿಗೆ ಸರ್ಪ್ರೈಸು, ನಾವು ಹೇಳೋದೇ ಇಲ್ಲ ನಾವು ವೀಡಿಯೋ ಮಾಡ್ತೀವಿ. ಹೌದು, ಮಾಡಿದ್ರಿ ಅನ್ನಂಗಿರ್ಬೇಕು ನೋಡಿ. ಮಲ್ಗೊಳೆ ಮದುವೆ ಹೆಣ್ಣಲ್ಲ, ಮದುಮಗಳು. ಹಾಯ್, ಗುಡ್ ಮಾರ್ನಿಂಗ್ ನಿಧಿ. ಹಾಯ್, ಗುಡ್ ಮಾರ್ನಿಂಗ್ ನಿಧಿ. ವಿನಾಯಕ್ ಬ್ಲಾಗ್ಸ್ಗೆ ಸ್ವಾಗತ. ಸೊ ನಾನು ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಎಲ್ಲನೂ ಇವರೇ ಕವರ್ ಮಾಡ್ತಾರೆ. ಕ್ಷಮಿಸ್ಬಿಡಿ ಗೈಸ್, ಹುಬ್ಬಳ್ಳಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಗಂಟ ಸ್ಟೇ ಟ್ಯೂನ್ ಟು ವಿದ್ಯೇನು ವಿನಯ್ ನಿಧಿ ಬ್ಲಾಗ್ಸ್. ನೋಡಿ ಗೈಸ್, ನಮ್ ಬೆಡ್ ಮಾಡ್ಕೊಟ್ಬಿಟ್ಟಿದ್ದಾನೆ ನವೀನ. ಏ ನೈಸ್. ಯಾಕೋ ನೀನು ಬೆಂಗಳೂರಿಂದ ಈ ಕೆಲಸ ಮಾಡಿಲ್ಲ. ಸೂಪರ್.
ಆಹಾ ನಾವ್ ಇವತ್ತು ಮಲ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದು. ಎಂಜಾಯ್ ಎಲ್ಲಿ ಮಾಡ್ಕೊಂತೀವಿ? ಮಲ್ಕೊಂಡ್ರೆ ಎಂಜಾಯ್ ಮಾಡ್ತೀರಿ? ಮಲ್ಗಲ್ಲ. ನಾವ್ ಇವತ್ತು ಮಾಡಿದ ವಿಡಿಯೋ ಬರುತ್ತೆ ಗೈಸ್ ಇವತ್ತು. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ಏನೇ ತಿಂತಾ ಇದೀಯಾ? ನಾವು ಇವಾಗ ಲಾರಿಲಿ ಕೋತಿಗೆ ರೇಗಿಸ್ತಾರ ನೋಡಿ ಅವ್ರು. ಬಂದ್ ಕಚ್ಕಿಚ್ಲಿ ಕೂದ್ಲು ಸರ್ಸ್ಕೊಂಡ್ ಕೂತಿದ್ಲು, ಅಥವಾ ನಿಂಗೆ ಕೂದ್ಲು ಹಿಂಗೆ ಎಳ್ದು ಬಿಡುದು. ಅಷ್ಟು ನೋಡಿ ಎಷ್ಟು ಅಡ್ವೆಂಚರ್ ಆಗಿದೆ ನಮ್ಮ ರೈಡು. ರೋಡ್ ನೋಡಿದ್ರೆ ಎಲ್ಲ ತಿರ್ಕೊಂಡ್ ಹೋಯ್ತಾ ಅನ್ಲಾಕ್ ಮಾಡೋಣ. ಬಾಯ್. ಅಲ್ಲೋ ಬಂದಿನ್ ಬಿಟ್ಟತ್ತಲ್ಲೋ, ಯಾಕೆ ಸ್ಲೋ ಮಾಡ್ತಾ ಇದ್ದೀರಾ? ಏಯ್ ಹೋಗ್ತಾ ಇರ್ಬೇಕಾರೆ ಕುದುರೆ ಮುಖ ಸೈಡು ಫಾಲ್ಸ್ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ. ನೀರೇ ಇಲ್ಲ ಜಾಸ್ತಿ. ಸೌಂಡ್ ಮಾಡ್ದೆ ತಿನ್ನಕ್ ಬರಲ್ವಾ ನಿಮ್ಮಿಬ್ರಿಗೂ? ಚೆನ್ನಾಗಿ ತುಪ್ಪದ ಕಲರ್ ನೋಡಿ ಸೌಂಡ್ ಅಡ್ವರ್ಟೈಸ್ಮೆಂಟ್ ಕೊಡುತ್ತಲ್ಲ ದನ ಹಂಗೈತೆ. ಅದನ್ನು ಕೊಡ್ತಾರೆ ರ್ಯಾಪಿಡೆಂಟ್. ಎಷ್ಟು ಜನಕ್ಕೆ ಬೋಟಿ ನೆನಪಿದೆ? ಸೊ ನೋಡಿ ನಮ್ಮ ಬೋಟಿ ತಿಂತಾ ಇದೆ. ವಾಟರ್ ಬಾಟ್ಲ್ ಎತ್ಕೊಂಡು ಹೆಂಗೈತೆ ಕಾಫಿ? ಚೆನ್ನಾಯ್ತು, ಬಾವುಂದ ಎಲ್ಲ ಗಮ್ಮಂತೈತೆ ಅಂಗಡಿ. ಬರ್ಡ್ ಐ ಚಿಲ್ಲಿ ಯಾಕೆ ಬೊಗಳುತ್ತೀರಾ? ಸುಮ್ಮನೆ ರೀ. ವೈ ವಾಟ್ ಹ್ಯಾಪೆಂಡ್? ಎಂತಕ್ಕೆ ಬೊಗಳುದು? ಎಂತಕ್ಕೆ ಬೊಗಳುದು? ಅದು ಬಾಲ ಅಲ್ಲಾಡ್ತಿರೋದು. ಹಾಯ್. ಸೊ ಫೈನಲಿ ನಾವು ಬರಬೇಕಾಗಿರೋ ಜಾಗಕ್ಕೆ ರೀಚ್ ಆದ್ವಿ. ಹೇಗಿದೆ ಅಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್ ಎಷ್ಟು ಚೆನ್ನಾಗಿದೆ ಅಂತ. ಸೌಂಡ್ ಕೇಳಿಸ್ತಾ ಇದೆಯಾ? ಬೀಚ್ ಸೌಂಡ್ ಅಲ್ಲ, ಇದು ಬೇರೆ ಸೌಂಡ್. ಏನು 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 ಇಲ್ಲ, 1 ಪಾಯಿಂಟ್ ಐತೆ. ಯು ಕಾಂಟ್ ಇವನ್ ಇಮ್ಯಾಜಿನ್. ಛೀ ಹೆಂಗಿದೆ ಅಂತ. ಬರ್ತೀನಿ ರೀ, ಒಂದು ನಿಮಿಷ ಅನ್ಲೋಡ್ ಮಾಡ್ಬಿಟ್ಟು ಬರ್ತೀನಿ, ಆಮೇಲೆ ಬಂದು ಸಿಗ್ತೀನಿ. ಸೊ ನಾವಿರೋಂಥ ಸ್ಟೇ ಇದೆ, ಆಮೇಲೆ ಎಲ್ಲ ಟೂರ್ ಮಾಡಿ ತೋರಿಸ್ತೀವಿ. ರೈಟಾಗಿ ಆಗ್ತಾಯಿತ್ತು. ಆಗಲ್ಲ ಅಂದವ್ರೆ ಲಡಾಖಲ್ಲಿ ಬಿದ್ಕೊಂಡಿದ್ರು. ಸೊ ಪ್ರೈವೇಟ್ ಪೂಲ್ ಇದೆ ಈ ರೆಸಾರ್ಟಲ್ಲಿ. ಸಕ್ಕದಾಗಿದೆ ನೋಡಿ ಗಾಯ್ಸ್, ನೋಡಿ ಗಾಯ್ಸ್ ಸಕ್ಕದಾಗಿದೆ. ಆಮೇಲೆ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ರೂಮ್ಸು ಕೂಡ ತುಂಬ ಚೆನ್ನಾಗಿದೆ, ಕಿಡ್ಸ್ ಪ್ಲೇ ಏರಿಯಾ ಇದೆ. ನಾನು ಆ್ಯಕ್ಚುಲಿ ಇವಾಗ ಯುಕ್ತಿನ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ಅವ್ಳು ಕರ್ಕೊಂಬಂದಿದ್ದ ಕಡೆ ಸೈಲೆಂಟಾಗಿರಲ್ಲ. ಆಮೇಲೆ ಕೆಂಬೇರೆ ಆಗಿತ್ತು ಅಂತ ಬಿಟ್ಟು ಬಂದ್ವಿ. ಈಗ ಅನಿಸ್ತದೆ ಪಾಪ ಬಂದಿದ್ದೆ ಎಂಜಾಯ್ ಮಾಡ್ತಿದ್ಲು ಅಂತ. ಬಟ್ ಅವಳು ಬೇಗ ಹುಷಾರು ತಪ್ಪಿಡ್ತಾಳೆ ಕೆಮ್ಮು ಜಾಸ್ತಿ ಇದ್ದರೆ. ಆಮೇಲೆ ನೆಗಡಿ ಬೇರೆ ಆಗಿತ್ತು ಸ್ವಲ್ಪ, ಸುಮ್ಮನೆ ಯಾಕೆ, ಆಮೇಲೆ ಬೇಗ ಹುಷಾರು ತಪ್ಪಿಡ್ತಾಳೆ. ಆಮೇಲೆ ಟಾನಿಕ್ ಕುಡ್ಸೋದು ಗೊತ್ತಲ್ಲ ಅವಳು ಯಾವ ರೇಂಜಿಗೆ ಆಡ್ತಾಳೆ ಅಂತ. ಟಾನಿಕ್ ಕುಡಿಯೋಕ್ಕೆ ಅದಕ್ಕೆ ಕರೆದ ಭಯ ನನಗೆ ಅವಳನ್ನ ಆಚೆ ಕರ್ಕೊಂಡು ಹೋಗೋಕ್ಕೆ. ನೋಡಿ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಇಲ್ಲಿ, ಇದ್ರ ಅಡಿ ಪೂರ್ತಿ ನೀರು ಹರಿಯುತ್ತೆ. ಅಲ್ಲ ಈಗೇನು ಅಷ್ಟು ಮಳೆಗಾಲ ಇಲ್ಲ ಅಂತಂದ್ರೂ ಇಷ್ಟು ನೀರಿದೆ. ಈ ಮಳೆಗಾಲದ ಟೈಮಲ್ಲಿ ಇಲ್ಲಿ ಬಂದರೆ ಹಿಂಗಿರುತ್ತೆ ಹೇಳಿ. ಚೆನ್ನಾಗಿದೆ, ಗುಡ್, ಇಟ್ಸ್ ನೈಸ್. ಆ್ಯಂಡ್ ಒಂದು ನೇಚರ್ ಮಧ್ಯೆ ನೋಡಿ, ಫುಲ್ಲು ನೇಚರ್, ಫುಲ್ ಹಸಿರು. ಎಲ್ಲಿ ನೋಡಿದ್ರು ನಿಮ್ಗೆ ಹಸಿರೇ ಕಾಣುತ್ತೆ.
ನೇಚರ್ ಮಧ್ಯೆ ನಾವಿದ್ದೀವಿ. ಸೊ ಇವತ್ತಿನ ದಿನನ ಇಲ್ಲಿ ಕಳಿತೀವಿ. ಆ್ಯಂಡ್ ಎಸ್ ಅಷ್ಟೇ ಗೈಸ್. ಅಲ್ಲೆಲ್ಲ ಫುಲ್ಲು ಅಡಿಕೆ ಮರಗಳಿದ್ದಾವೆ. ಇನ್ ಕೇಸ್ ನಾವು ವೀಡಿಯೋಸ್ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಫುಟ್ಬಾಲ್ ಕೋರ್ಟ್ ಇದೆ, ಫುಟ್ಬಾಲ್ ಅಲ್ಲ ಸಾರಿ ವಾಲಿಬಾಲ್ ಕೋರ್ಟ್ ಇದೆ. ಆಮೇಲೆ ಅಲ್ಲಿ ಹ್ಯಾಂಗ್ ಮಾಡೋದು ಹತ್ತದು ಏನಂತಾರೆ ಗೊತ್ತಿಲ್ಲ ಇದನ್ನು ನನಗೆ, ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಿಲ್ಲ. ಮೇ ಬಿ ಹತ್ತದೇನು ಇಂಗ್ಲೀಷಲ್ಲಿ ಏನಂತಾರೆ, ಹ್ಯಾಂಗ್ ಅಂದರೆ ಅಳ್ಳಾಡೋದು. ಆ್ಯಂಡ್ ಅಲ್ಲೇ ಪಕ್ಕದಲ್ಲೇ ರೈನ್ ಡ್ಯಾನ್ಸ್ ಕೂಡ ಇದೆ ನೋಡಿ ನೀವು, ರೈನ್ ಡ್ಯಾನ್ಸ್ ಕೂಡ ಇದೆ. ಸೊ ಇದನ್ನೆಲ್ಲ ನಾಳೆ ಆಡ್ತೀವಿ. ಆ್ಯಂಡ್ ಅದು ಮೇ ಬಿ ಪಾರ್ಟಿ ಅಲ್ಲ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಸೊ ಇದು ಬಂದ್ಬಿಟ್ಟು ಫುಡ್ಡು. ಆ್ಯಂಡ್ ಇಲ್ಲಿ ಬರ್ತಾ ಇದ್ದಾರಲ್ಲ ಇವರು ನವೀನ್ ಅಂತೇಳಿ. ಹಾಯ್ ನವೀನ್. ನೋಡಿ ಹೆಂಡ್ತಿ ಬ್ಯಾಗ್ನ ಈಗಲೇ ಎತ್ಕೊಂಡು ಓಡಾಡ್ತಾನೆ. ನೋಡಿ ನಮ್ಮ ಕಾರ್ ಅಲ್ಲಿ ನಿಲ್ಸಿದೆ. ಹಾಂ ಅಲ್ಲೋಳೆ, ಇಲ್ಲಿ ಇಟ್ಬಿಟ್ಟು ಹೋಗಿ ನಾನು ತಗೊಂಡೋಗ್ತೀನಿ ಒಳಗಡೆ. ಸೊ ಎಸ್, ಈಗ ನಾನು ಮನೆ ಮುಂದೆ ನಿಂತಿದ್ದೀನಿ. ಸೊ ಈ ಹೋಮ್ ಟೂರ್ನ ಮಾಡ್ತೀನಿ ಬನ್ನಿ. ಹೇಗಿದೆ ಹೋಮ್ ಟೂರ್ ಅಂತೇಳಿ ತೋರಿಸ್ತೀನಿ. ಸೊ ಆಚೆ ಕಡೆ ಈ ರೀತಿ ಇದೆ ವರಂಡ. ಇಲ್ಲೊಂದು 3-4 ಚೇರ್ ಹಾಕಿದ್ದಾರೆ. ಆ್ಯಂಡ್ ಫುಲ್ ಹೌಸು. ಸೊ ಒಳಗಡೆ ಹೋದರೆ ಹೀಗಿದೆ ಇಷ್ಟೇ ಗೈಸ್, ಹಾಲ್ ಇಷ್ಟೇ ಇರೋದು. ಹಿಂಗೆ ಒಳಗಡೆ ಹಂಗೆ ಬಂದರೆ ಇಲ್ಲೊಂದು ಸಿಂಕ್ ಇಟ್ಟಿದ್ದಾರೆ. ಆ್ಯಂಡ್ ವಾಶ್ರೂಮ್ ಇದೆ. ವಾಶ್ರೂಮ್ ಕೂಡ ಕ್ಲೀನಾಗಿದೆ ಅಷ್ಟು. ಇನ್ನೇನು ಜಾಸ್ತಿ ತೋರ್ಸೋಕೆ ಇನ್ನೇನು ಇದೆ, ಏನೂ ಇಲ್ಲ. ಸೊ ಇವತ್ತಿನ ಸ್ಟೇ ಇಷ್ಟೇ ಇಲ್ಲೇ. ಸೊ ನೋಡೋಣ. ಆ್ಯಕ್ಚುಲಿ ಇವಾಗಲೇ ಚಳಿ ಆಗ್ತಾಯಿದೆ. ಇವಾಗೇನು ಎಷ್ಟು ಗಂಟೆ ಪಿಂಕಿ? 5:56, 6 ಗಂಟೆ 4 ನಿಮಿಷ ನೋಡಿ. 5:56, 6 o'clock ಅಂದ್ಕೊಳ್ಳಿ. 6 o'clockಗೆ ಇಷ್ಟು ಚಳಿ ಆಯ್ತೈತೆ. ಇನ್ನು ನೈಟು ಇನ್ನು ಯಾವ ರೇಂಜಿಗೆ ಚಳಿ ಇರುತ್ತೋ ಗೊತ್ತಿಲ್ಲ. ಅಲ್ಲಿ ಉಡುಪಿಲಿದ್ದ ಫುಲ್ಲು ಸೆಕೆಗೆ ಎ ಸಿ ಹಾಕ್ಕೊಂಡಿದ್ವಿ. ಇಲ್ಲಿ ಎ ಸಿ ಅಂತೂ ದೇವರಣೆ ಹಾಕೋಕ್ಕಾಗಲ್ಲ, ಅಷ್ಟು ಚಳಿ ಇದೆ. ನೋಡುವ ನೈಟ್ನ ನಾವು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ. ಯಾಕೆ ಹೆಚ್ಚು ಸಪ್ಪ ಕೂತಿದ್ಯಾ, ಏನಾಯ್ತು? ವ್ಲಾಗ್ ಅಪ್ಲೋಡ್ ಆಯ್ತಲ್ಲ ಗೈಸ್. ಡೈಲಿ ವ್ಲಾಗ್ ಮಾಡೋದು ಇದೊಂದು ಹಿಂಸೆ. ಎಲ್ಲೋದ್ರೂ ವ್ಲಾಗ್ ಅಪ್ಲೋಡ್ ಮಾಡಬೇಕು. ನಾವೆಲ್ಲ ಕಾಡಿಗೆ ಹೋಗ್ಬಿಟ್ಟಿರ್ತೀವಿ, ಡೈಲಿ ವ್ಲಾಗ್ ಮಾಡ್ತಾ ಇರ್ತೀವಿ. ಹಿಂಗೆ ಆಗ್ಬಿಟ್ರೆ ಏನು ಮಾಡೋದು? ಏನು ಮಾಡೋಕ್ಕಿಲ್ಲ, ಎಲ್ಲರೂ ನಾಡಿಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟು ಕಾಡಿಗೆ ಬರ್ತೀವಿ. ವಾ, ಅದೊಳ್ಳೆ ಟಾಸ್ಕು. ಏನಾದರೂ ಇಬ್ಬನಿ ಬೀಳಾಕತ್ತೈತಿ, ತಲೆ ಮುಟ್ಕೊಂಡು ನೋಡ್ರಿ. ಚಿತ್ತಬಿಗೆ ಅಣ್ಣ ನೋಡು ಫೋನ್. ಅಪ್ಪು ಸರ್ ಅಲ್ಲ, ಅಪ್ಪು ಸರ್ ಅದು ಫಿಲಮಲ್ಲಿ ಮೇಲೆ ಇಟ್ಕೊಂಡು ಫೋನ್ ಮಾಡ್ತಾರಲ್ಲ. ಇದು ವಾಲ್ ಪೇಪರ್ ಆಕ್ಟಿವೇಟ್ ಆಗ್ಬಿಡತ್ತೆ. ಇವತ್ತಿನ ಬಿಡಿ, ನಾಳೆ ಅಪ್ಲೋಡ್ ಆಗಪ್ಪ ಬೇಗ ಬೇಗ. ನಾಳೆದೇಳಿ ಎಷ್ಟು ಎಲ್ರು ಹೇಳ್ತಾರೆ ಡೈಲಿ ವ್ಲಾಗ್ ಮಾಡಿ ನೋಡಿ. ಮಾಡಿದ್ರು ಹೆಂಗೆ ಅಂದರೆ ನೆಟ್ವರ್ಕ್ ಇರೋ ಜಾಗದಲ್ಲಿ ಹೋದ್ರೆ ಸಿಗುತ್ತೆ. ಬಟ್ ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಕಷ್ಟ. 55 ಆಯ್ತು ಈಗ. ನೋಡಿ ಇವಳ್ದು ಅವಾಗಿಂದ ಸಂಜೆ 6 ಗಂಟೆಯಿಂದ 5 ಗಂಟೆ ನಾಳೆ ಅಪ್ಲೋಡ್ ಮಾಡಕತ್ತಾಳ. ನಾಳೆ ನಾನು ಇಷ್ಟು ಟೆನ್ಷನ್ನೇ ತಗೋತಿರ್ಲಿಲ್ಲ. ಇವತ್ತು ಹೋಗಿಲ್ಲ ಅವಳದು, ಅದಕ್ಕೆ ಅಪ್ಲೋಡ್ ಮಾಡೋಗ್ತಾನೆ ಅಷ್ಟೊತ್ತಿದ್ವಿ ಸಂಜೆ. ನಾನು ಫುಲ್. ಸೊ ಇವಾಗ ಅಲ್ಲಿ ನೆಟ್ವರ್ಕ್ ಸಿಗ್ಲಿಲ್ಲ ಅಂತೇಳಿ ಅಲ್ಲಿಂದ ಒಂದು 4-5 ಕಿಲೋಮೀಟರ್ಸ್ ಆಚೆ ಹೋಗ್ತಾ ಇದೀವಿ. ನೆಟ್ವರ್ಕ್ ಸಿಗೋ ಜಾಗದಲ್ಲಿ ಹೋಗಿ ಬ್ಲಾಗ್ ಅಪ್ಲೋಡ್ ಮಾಡೋಣ ಅಂತ. ಸೊ ಎಷ್ಟು ಡೆಡಿಕೇಟೆಡ್ ಆಗಿ ನಾವು ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀವಿ ಅಂದರೆ ನೀವು ಅಷ್ಟೇ ನಮ್ಗೆ ಸಪೋರ್ಟ್ ಮಾಡಿ. ನೋಡಿ ಹೇಗಿದೆ ರೋಡ್, ಫುಲ್ಲು ಕತ್ಲು ಅಂದರೆ ಕತ್ಲು. ಸ್ಪೀಡಲ್ಲಿ ಹೋಗ್ತಾವ 40 ಕರ್ಕೊಂಡು. ನಾನು ಜೀವನ ಹಿಂಗೆ ಹಿಡ್ಕೊಂಡು ಕೂತಿದ್ದೀನಿ ನನ್ನ ಕೈಯಲ್ಲಿ. ಬನ್ನಿ ಹೋಗುವ. ರಚ್ಚು ಒಂದೇ ಕಣ್ಣಲ್ಲಿ ಅಳ್ತಾಳು ಪಾಪ ಸಂಜೆ 6 ಗಂಟೆಯಿಂದ. ಇವಾಗ 56 ಆಗೈತೆ ನೋಡಿ ಗೈಸ್, ಪಾಪ ಅಲ್ಲಿ 55 ಆಗೈತೆ, ಇನ್ನೊಂಚೂರು ಬಂದಿದ್ದಕ್ಕೆ 56 ಆಗೈತೆ. ಬನ್ನಿ ಹೋಗುವ. ಇವತ್ತೆಲ್ಲ ನೆಟ್ವರ್ಕ್ ಸಿಕ್ಕಿಂಗ್ ಅಂತಾನೆ ಹಾಕ್ಬೇಕು ನೋಡು ವ್ಲಾಗ್ ಇದಕ್ಕೆ. ಆ ರೋಡ್ ಮಾತ್ರ ಸಕ್ಕತ್ ಎಪಿಕ್ ಆಗೈತೆ. ಎಲ್ಲೂ ಬೆಳಕಿಲ್ಲ, ಕತ್ಲು. ಓ ಮೇನ್ ರೋಡ್ ಬಂತು. ಲೆಫ್ಟ್ ರೈಟ್ ಅನ್ಬಾಳ್ಗೆ. ಸೊ ಇವಾಗ ಇಲ್ಲಿ ಏನಾದರೂ ತೊಗೊಳ್ಳೋಣ ಸ್ನ್ಯಾಕ್ಸು ತಿನ್ನೋಕ್ಕೆ. ಅಂದರೆ ನಾವು ಸಂಜೆ ಊಟ ಮಾಡಿದ್ದೆ, ತುಂಬ ಲೇಟ್ ಆಯ್ತಲ್ಲ, ಏನಾದರೂ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಏನೂ ನೆಟ್ಟಿಗೆ ಸಿಗ್ತಾ ಇಲ್ಲ. ಒಂದಿದ್ರೆ ಒಂದಿಲ್ಲ. ಒಂದು ಅಂಗಡಿ ಸ್ಪ್ರೈಟ್ ಇದ್ರೆ ಇಲ್ಲಿ ಅದು ಚೋಚೋ ಇಲ್ಲ. ಒಂದು ಅಂಗಡಿಯಲ್ಲಿ ಸ್ಪ್ರೈಟು ಇರುತ್ತೆ, ವಾರ್ಮ್ ಇಲ್ಲ. ಭಾಳ ಅಂದರೆ ನಾವು ಎಲ್ಲಾದರೂ ಹೋದಾಗ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ
ಇದು ಅವ್ರ ನೇಟಿವಿಟಿ ತಕ್ಕನಂಗೆ ಅವ್ರು ಇರ್ತಾರೆ. ನಾವು ಅವ್ರು ಇದಕ್ಕೆ ಬಂದಿದ್ದೀವಿ ಅಂದ್ಮೇಲೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಹೌದು. ತಪ್ಪ ಮಗು ನೋಡು ಬಾಡಿ ಹೋದ ಬಳ್ಳಿಯಿಂದ ಹೊರಳ ಬಲ್ಲದೆ ಆಗ್ಬಿಟ್ಟೈತೆ. ಸೊ ಅಷ್ಟೇ ಗೈಸ್, ಈಗ ಹೋಗಿ ಊಟ ಮಾಡಿ ಪಾಚ್ಕೋಬೇಕು. ಆ್ಯಕ್ಚುಲಿ ಸ್ನಾನ ಮಾಡಿ ಮಲ್ಕೊಬೇಕು. ಹೆವಿ ಟೈರ್ಡ್ ಆಗಿದ್ದೀವಿ. ಅದು ಪೂರ್ತಿ ದಿನ ಬರೀ ಟ್ರಾವೆಲಲ್ಲೇ ಆಗೋಯ್ತು ನಮ್ಮದು. ಅದು ನಾರ್ಮಲ್ ರೋಡ್ ಏನು ಇಷ್ಟ ಅನಿಸ್ಲಿಲ್ಲ. ನಾರ್ಮಲ್ ರೋಡ್ ಅಲ್ಲ, ಎಲ್ಲ ಸಿರ್ಸಿ ಪುರ್ಸಿ ನಮ್ಮನ್ನ ಹಿಂಗೆಲ್ಲ ರೋಟೇಟ್ ಎಲ್ಲ ಮಾಡಿ ಸುಸ್ತು ಮಾಡಿಕ್ಬಿಡ್ತು. ಅದ್ರಲ್ದೆ ಇವನ್ ಡ್ರೈವಿಂಗ್ ಗೊತ್ತಲ್ಲ, ಬೇಕು ಅಂತಾನೆ ಅಪ್ಲೋಡ್ ಆಯ್ತು. ಎಲ್ಲರೂ ಈಗ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ಫಸ್ಟ್ ಅವ್ರ ವ್ಲಾಗ್ ನೋಡಿ. ಓಕೆ ಗೈಸ್, ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರಿಗೆಲ್ಲ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್.